ಉಳಿದ್ರೆ ಹೇಗೆ ಕೆಲವು ಯಾವುದಾದ್ರೂ ನಾವು ಏನೇನು ತೊಗೊಂಡಿದ್ದೀವಲ್ಲ ಸೊಸೈಟಿಯಿಂದ ಅದನ್ನು ನಾವು ರಿಟರ್ನ್ ಮಾಡಬೇಕು. ಈ 3 ಶಬ್ದಗಳನ್ನು ಹೇಳಿ ಈ ಸ್ಕೂಲಿಗೆ ಮತ್ತೊಮ್ಮೆ ಈ ಸ್ಕೂಲ್ ಹೀಗೆ ಅಭಿವೃದ್ಧಿ ಆಗಲಿ, ಸುವರ್ಣ ಮಹೋತ್ಸವ ಮಾಡಲಿ, ರಜತ ಮಹೋತ್ಸವ ಮಾಡಲಿ, ಹೀಗೆ 100 ವರ್ಷ ಬಾಳಲಿ ಅಥವಾ ಹೀಗೆ ಬೆಳೀಲಿ ಅಂತ ಹೇಳಿ ನನ್ನ ಚುಟುಕು ಮಾತನ್ನು ಮುಗಿಸ್ತೇನೆ. 25 ವರ್ಷಗಳ ಈ ಹಬ್ಬದಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ವಿದ್ಯಾರ್ಥಿಗಳಿಂದ ಅವರ ಕವನ ಆಗಿರ್ಬೋದು ಅಥವಾ ಅವ್ರ ಸಾಹಿತ್ಯ ಆಗಿರ್ಬೋದು, ಅವ್ರ ಬರೆಯೋಕೆ ಏನೇನು ಇಷ್ಟ ಇದೆಯೋ ಅದೆಲ್ಲವನ್ನು ಕೂಡ ಪ್ರಿಂಟ್ ಮಾಡಿಸಿ ಒಂದು ಸ್ಮರಣ ಸಂಚಿಕೆ ಅಂತ ನಾವು ಬಿಡುಗಡೆ ಮಾಡ್ತಾ ಇದ್ವಿ. ಅದರ ಹೆಸರು ಅಂಕುರ. ಎಲ್ರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಯಾವಾಗಲಾದ್ರೂ ಏನೋ ಒಂದು ಬರೆದು ಅದನ್ನ ನೋಡಿ ಖುಷಿ ಪಟ್ಟು ನಮ್ಮ ತಂದೆ ತಾಯಿಗಳಿಗೂ ತೋರಿಸಿ ಮೊದಲ ಮ್ಯಾಗ್ಝಿನ್ ಅಲ್ಲಿ ಮೊದಲ ಬರಹ ಅನ್ನೋ ತರ ತುಂಬಾ ಸಂತೋಷ ಪಟ್ಟಿರಬಹುದು. 25 ವರ್ಷ ಅದಕ್ಕೂ ಕೂಡ ಆಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ಆ ಅಂಕುರ ಸ್ಮರಣ ಸಂಚಿಕೆಯನ್ನ ಕೂಡ ಬಿಡುಗಡೆ ಮಾಡ್ತಾ ಇದ್ವಿ. ಧನ್ಯವಾದಗಳು. ಈ ಅಂಕುರದ ವಿಶೇಷತೆ ಏನಂದ್ರೆ 25 ವರ್ಷಗಳಲ್ಲಿ ಕಲಿತಂತಹ ಬಹಳಷ್ಟು ಹಳೆಯ ವಿದ್ಯಾರ್ಥಿಗಳು ಕೂಡ ತಮ್ಮ ಅನುಭವಗಳನ್ನ ಮತ್ತು ತಮ್ಮ ಲೇಖನಗಳನ್ನ ಕೊಟ್ಟಿದ್ದಾರೆ. ಅದೆಲ್ಲದರ ಒಂದು ಪ್ರಿಂಟ್ ಈ ಅಂಕುರ. ಸೊ ಈ ಅಂಕುರದ ವಿಶೇಷತೆ ಇದು. ಇನ್ನು ನನ್ನ ಫೇವ್ರೆಟ್ ಪಾರ್ಟ್ ಇದು, ಶಿಕ್ಷಕರಿಗೆ ಸನ್ಮಾನ ಮಾಡುವಂಥದ್ದು. ಪರ್ಸನಲ್ ಆಗಿ ಹೋಗಿ ಅವರಿಗೆ ನನ್ನ ಜೀವನದಲ್ಲಿ ಅವರ ಮಾರ್ಗದರ್ಶನ ಹೇಗಿತ್ತು ಮತ್ತು ಅವರಿಂದ ನಾನು ಏನ್ ಕಲಿತೆ ಅನ್ನೋದನ್ನ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಮತ್ತು ಹಳೆ ವಿದ್ಯಾರ್ಥಿಗಳು ಕೂಡ ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅವರ್ ಟೀಚರ್ಸ್, ಅವರಿಂದ ನಾವ್ ಏನ್ ಕಲ್ತ್ವಿ, ನಮ್ಮ ಜೀವನದ ಹಾದಿಯಲ್ಲಿ ಅವ್ರು ಹೇಗೆ ಹೆಲ್ಪ್ ಆದ್ರು ಅಂತ ಪರ್ಸನಲ್ ಆಗಿ ಅವ್ರಿಗೆ ಹೇಳಿದ್ರೆ ಅವರು ತುಂಬಾ ಖುಷಿ ಆಗ್ತಾರೆ ಅಂತ. ಸೊ ನಾನು ಒಬ್ಬೊಬ್ಬರನ್ನಾಗಿ ಈಗ ಕರೀತೀನಿ. 3 ಶಿಕ್ಷಕ ಇಲ್ಲಿ 1980 ಸೇವೆ ಸಲ್ಲಿಸಿದ್ದಾರೆ. ಇನ್ನು 1999ರಿಂದ 2011ರವರೆಗೆ ಆಗಮಿಸಬೇಕು. ಇನ್ನು ಶ್ರೀಮತಿ ತಸ್ಲೀಂ ಕೌಸರ್ ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಗಣೇಶ್ ಗುಡಿಯ ಪ್ರೌಢಶಾಲೆಯಲ್ಲಿ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ. ಮಾಡಬೇಕು ಅಂತ ಸಮಾಜ ಕಲಿಸ್ಕೊಡ್ತಾ ಇದ್ರು. ಅದೊಂದು ಆಸೆ ಇರುತ್ತೆ, ನನ್ನನ್ನು ಮೀರಿಸುವಂತ ಶಿಷ್ಯರಾಗಬೇಕು ಅಂತ. ಸೊ ಬಹಳಷ್ಟು ಜನ ವಿವಿಧ ರಂಗದಲ್ಲಿ ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅವ್ರಿಗೊಂದು ಸಾರ್ಥಕತೆಯನ್ನ ಶಿಷ್ಯರಾಗಿ ನಾವು ಕೊಟ್ಟಿದ್ದೇವೆ ಮತ್ತು ನಮ್ಮ ಜೀವನಕ್ಕೆ ಮಾರ್ಗದರ್ಶಕರಾಗಿ ಅವರು ಕೂಡ ವೆರಿ ಮಚ್. ಸದ್ಯ ಮುಖ್ಯೋಪಾಧ್ಯಾಯರಾಗಿ ಶ್ರೀಮತಿ ಶ್ರೀದೇವಿ ಜಮಲಕಟ್ಟಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 1990ರಿಂದ 2011ರವರೆಗೆ ಶಿಕ್ಷಕಿಯಾಗಿ 2011 ನವೆಂಬರ್ 3ರಿಂದ ಮುಖ್ಯೋಪಾಧ್ಯಾಯರಾಗಿ ಈ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಟ್ರಾನ್ಸ್ಫರ್ ಆಗಿತ್ತು, ಟ್ರಾನ್ಸ್ಫರ್ ಇಷ್ಟಪಡ್ತೇನೆ. ಇನ್ನು ಶ್ರೀ ಬಿ.ವಿ. ಮಳಗಿ ಮೆರಿಟ್ ಗ್ರೇಡ್ ಟೀಚರ್ ಆಗಿ 2009ರಿಂದ 2010ರವರೆಗೆ 2010 ನಂತರ 2012ರಿಂದ
ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದಯವಿಟ್ಟು ಮಳಗಿ ಸರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿತ್ತು. ಅದೇ ಆಗಮಿಸಿಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ನಾನು ಅವ್ರನ್ನು ಇನ್ನೂ ಕೂಡ ನೋಡಿಲ್ಲ. ಅವರು 1990ರಿಂದ ಸುಮಾರು 4 ವರ್ಷಗಳ ಕಾಲ ಇದೇ ಪ್ರೌಢಶಾಲೆಯಲ್ಲಿ ಇಲ್ಲಿಗೆ ಆಗಮಿಸಬೇಕು. ಎಸ್ಪೆಷಲಿ ನಮ್ಮ ಯಜಮಾನರು ನಾಗನಗೌಡ ಹಿರೇಗೌಡ ಅವ್ರನ್ನ ತುಂಬಾ ನೆನಪಿಸ್ಕೊಳ್ತಾರೆ. ಯಾಕಂದ್ರೆ ಗಣಿತ ಕಲಿಸಿ 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 ಅವ್ರಿಗೆ ಬೋರ್ ಆಯ್ತಂತೆ, ಅವ್ರ ಕೊನೆಗೂ ಕಲಿಸಿಲ್ಲ. ಸೊ 1995ರಿಂದ ಇಲ್ಲಿಯವರೆಗೆ ಅವರು ಗಣೇಶ್ ಗುಡಿಯಲ್ಲೇ ಪ್ರೌಢಶಾಲೆಯಲ್ಲೇ. ನನಗೆ ಅವ್ರು ಸಿಕ್ಕಿಲ್ಲ ಆಕ್ಚುಲಿ, ಯಾಕಂದ್ರೆ ಅವ್ರು ಬಂದಾಗ ನಾನು ಆಲ್ರೆಡಿ ಪಾಸ್ ಔಟ್ ಆಗಿದ್ದೆ. ಬಟ್ ಅವರ ಇತಿಹಾಸ ನನಗೆ ಗೊತ್ತಿದೆ. ಆಮೇಲೆ ಈಗ ಗತವೈಭವ ಗೊತ್ತಿದೆ, ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಅವ್ರನ್ನ ಕಂಡ್ರೆ ಗಡಗಡ ನಡುತ್ತಾರೆ. ತಗೊಂಡಿದ್ದಾರೆ ಅಂತ 3-4 ಜನ ತಗೊಂಡಿದ್ದಾರಂತೆ. ಮೋಸ್ಟ್ಲಿ ಅವ್ರಿಗೆಲ್ಲ ವಾಚ್ ಗಿಫ್ಟ್ ಕೊಟ್ಟಿರ್ಬೇಕು ಅವರು, ಹೌದಲ್ವಾ ಸರ್? 1000 rupees. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಬಹಳ ವಸ್ತುಗಳನ್ನೆಲ್ಲ ಬಳಸಿದ್ದಾರೆ, ಬಟ್ ಯಾವತ್ತೂ ನಾವು ಬೇಜಾರು ಮಾಡ್ಕೊಂಡಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಿಜ್ಞಾನ ಅನ್ನೋದು ನೀವು ಕಲಿಸಿದಾಗ ನಾನು ಕಲ್ತ್ಕೊಂಡಿಲ್ಲ, ಬಟ್ ಈಗ ವಿಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ತಾವು ಇನ್ನು ಬೆಳ್ಳಿ ಹಬ್ಬ ಅನ್ನೋದು ನಾಮಕವಾಸ್ತೆ ವಿದ್ಯಾರ್ಥಿಗಳದು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಎಲ್ಲ ಟೀಚರ್ಸು ಹೂ ತರೋದ್ರಿಂದ ಹಿಡಿದು ಬಾಳೆಕಂಬ ತರೋದ್ರಿಂದ ಹಿಡಿದು ಎಲ್ಲ ಅವರೇ ಮಾಡಿದ್ದಾರೆ. ಒಟ್ಟಾರೆ ಈ ಬೆಳ್ಳಿ ನಿರ್ವಹಿಸ್ತಾ ಇದ್ದಾರೆ. ಕಳೆದ ರಾತ್ರಿ ಅವರು ನನ್ನ ಹಳೆ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಸರ್ಕಲ್ ನಲ್ಲಿ ಸುಮಾರು ರಾತ್ರಿ 2 ಗಂಟೆವರೆಗೂ ಕೂಡ ನಮ್ಮ ಜೊತೆ ಮಾತಾಡಿದ್ರು. ಎಷ್ಟು ಹಂಬಲ್, ಆಮೇಲೆ ನಿಜಕ್ಕೂ ಕೂಡ ಅವರ ಒಂದು ನಾನು ಇಂಡಿಯಾ ಟೀಮ್ಗೆ ಕ್ರಿಕೆಟ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ಸ್ಟೇಟ್ ಲೆವೆಲ್ ಅಲ್ಲಿ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಆಡಿದ್ದೀನಿ. ಅಷ್ಟು ಸಾಮರ್ಥ್ಯ ನಾನು ಕ್ರೀಡೆಯಲ್ಲಿ ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ದು ನಮ್ಮ ಪಟ್ಗಾರ್ ಸರ್ ಇಂದ. ಅಷ್ಟೇ ಅಲ್ಲ, ಬಹಳಷ್ಟು ವಿದ್ಯಾರ್ಥಿಗಳು ಮೊನ್ನೆ ಸ್ಕೂಲ್ಗೆ ಹೋದಾಗಲೂ ಕೂಡ ಬ್ಯಾಡ್ಮಿಂಟನ್ ಸ್ಟೇಟ್ ಲೆವೆಲ್ ರೆಪ್ರೆಸೆಂಟೇಟಿವ್ ಜನ ಸಾಯ್ತಾ ಇರ್ತಾರೆ. ಬಟ್ ಇನ್ನು ಹಿಂದಿಯಲ್ಲಿ ಯಾರು ಫೇಲ್ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಹಿಂದಿ ಕಲಿಸ್ತಾರೆ ಅಂದ್ರೆ ಖಾನ್ ಸರ್. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟ್ ಅವರು ಅಂತ. ಆಮೇಲೆ ಎಷ್ಟು ಮಟ್ಟಿಗೆ ಅವ್ರು ನಮ್ಮ ಜೊತೆ ಬೆರ್ತಿರ್ಬೇಕು ಅಂತ. ಅವ್ರು ನಮ್ಮನ್ನ ಕಾಣಿಸಿದ್ದಾರೆ, ನಾವು ಕೂಡ ಅವ್ರನ್ನ ಕಾಣಿಸಿದೀವಿ. ನಿಜವಾಗ್ಲೂ ಅದಕ್ಕೆ ಕ್ಷಮೆ ಕೋರ್ತೀವಿ ಖಾನ್ ಸರ್. ಬಟ್ ನಿಮ್ಮ ಜೊತೆಗೆ ಅಷ್ಟೊಂದು ಆತ್ಮೀಯತೆ ಬೆಳೆಯೋಕೆ ಹೇಗೆ ಸಾಧ್ಯ ಅಂದ್ರೆ ನೀವು ಮಕ್ಕಳಲ್ಲಿ ಮಕ್ಕಳಾಗಿರ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಮೋಸ್ಟ್ಲಿ ಖಾನ್ ಸರ್ ಅವ್ರನ್ನ ನೋಡೇ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋಂತ ಇಲ್ಲಿವರೆಗೆ ಪ್ರೌಢಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ರನ್ನಿಂಗ್, ರೈಟಿಂಗ್, ಅಕ್ಷರಗಳನ್ನ ಬಾಯಾಟ್ ಮಾಡಲಿಲ್ಲ ಅಂದ್ರೆ ಬಿಸಿಲಲ್ಲಿ ಹೊರಗಡೆ ನಿಲ್ಲಿಸ್ತಾ ಇದ್ರು. ಪರವಾಗಿಲ್ಲ, ನಮ್ಮ ವಿದ್ಯಾರ್ಥಿಗಳು ಕಲ್ತ್ಕೊಂಡಿದ್ದಾರೆ. ಸೊ ಇಂಗ್ಲಿಷ್ ಎಷ್ಟರ ಮಟ್ಟಿಗೆ ನೆಸೆಸಿಟಿ ಇದೆ ಅನ್ನೋದನ್ನ ಅವ್ರು ಗಣೇಶ್ ಗುಡಿ ಹೋದ್ಮೇಲೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಪೌಲಿಂಗ್ ಟೀಚರ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ನಮಗೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ನು ಶ್ರೀ ಸುನಿಲ್ ಸಂಗಮ್ ಸರ್ 2008ರಿಂದ ಇಲ್ಲಿಯವರೆಗೆ ಈ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತುಂಬಾ ಹಂಬಲ್ ಪರ್ಸನ್, ತುಂಬಾ ಸಾಫ್ಟ್ ನೇಚರ್. ಕನ್ನಡ ಮತ್ತೆ ಸಮಾಜವನ್ನ ಕಲಿಸ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಕಲಿಸ್ತಾ ಇದ್ರು ದಪ್ಪ ಬೆತ್ತ. ಸೊ ಆ ಬೆತ್ತನ ನೀರಿನ ಟ್ಯಾಂಕಲ್ಲಿ ಅವ್ರು ಗೊತ್ತಿಲ್ಲದಂಗೆ 2-3 ಸರಿ ಬಚ್ಚಿಟ್ಟಿದ್ದು ಇದೆ ಸರ್. ತುಂಬಾ ಖುಷಿ ಆಗುತ್ತೆ ತಮ್ಮನ್ನ ಮತ್ತೆ ನೋಡೋದಕ್ಕೆ ಗಣೇಶ್ ಗುಡಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ತಾವು ಆಗಮಿಸಿದ್ದೀರಿ. ಬಹಳಷ್ಟು ವಿದ್ಯಾರ್ಥಿಗಳು ನಿನ್ನೆ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದವರು ಕೇಳಿದ್ದು ಕರಿಬಸಪ್ಪ ಸರ್ ಬಂದಿದ್ದಾರಾ ಅಂತ. ಸೊ ಅಷ್ಟರ ಮಟ್ಟಿಗೆ ಫೇಮಸ್ ನಮ್ಮ ಕರಿಬಸಪ್ಪ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ಸರ್ ಪಕ್ಕ. ಇನ್ನು ಶ್ರೀ ಕೃಷ್ಣ MK ಸರ್, ಅವರು ಗಣಿತ ಕಲಿಸ್ಕೊಳ್ತಾ ಇದ್ರು. ಈಗ ಅವ್ರು ಇಂಜಿನಿಯರ್ ಆಗ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಶಿಕ್ಷಕರಾಗಿ ಅವ್ರು ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು. ದಯವಿಟ್ಟು ಸರ್ ವೇದಿಕೆಗೆ ಆಗಮಿಸಬೇಕು. ವ್ಯಕ್ತಿತ್ವ, ಅವರು ಮೃದು ಸ್ವಭಾವ.
ಒಳ್ಳೆಯ ಹಾಡುಗಾರ. ಟೈಮ್ ಇಲ್ಲ, ಇಲ್ಲಾಂದ್ರೆ ಹಾಡು ಕೂಡ ಹಾಡಿಸ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಶ್ರೀ ಘಟ್ಕಾಂಬ್ಳೆ ಸರ್, ನಾನು 8th ಇದ್ದಾಗ ನನ್ಗೆ 1 ವರ್ಷ ಹಿಂದಿ ಪಾಠ ಮಾಡಿ, ಅವ್ರು ಮೋಸ್ಟ್ಲಿ ಕದರಾದಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅವರು 1992ರಿಂದ 94ರವರೆಗೆ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಾನು ಬಂದಾಗ ನನ್ನನ್ನು ಗುರುತು ಹಿಡಿದು ಅವರು ಮಾತಾಡ್ತಾ ಇದ್ರು. ಸೊ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಮಗೆ ಕಲಿಸಿದಂತ ಇನ್ನು ಶ್ರೀ ಬಂಟ್ ಸರ್. ಬಂಟ್ ಸರ್ ಬರ್ತಾ ಇದ್ರೆ ಈ ಕಡೆಯಿಂದ ಬಾ ರಾಜ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಅವರು ಸ್ಟೂಡೆಂಟ್ಸ್ ನ ಕರೀತಾ ಇದ್ದಿದ್ದೆ ಹಾಗೆ, ರಾಜ ಚಾಕ್ಲೇಟ್ ಕೊಡ್ತೀನಪ್ಪ ಅಂತ. ಬಟ್ ಚಾಕ್ಲೇಟ್ ಕೊಟ್ಟಿದಾರಾ ನನಗೆ ಗೊತ್ತಿಲ್ಲ, ಕೊಟ್ಟಿದಾರಾ? ಇನ್ನೂವರೆಗಿಂದ 2007ರ ಅವಧಿಯವರೆಗೆ ನಮ್ಮ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬಾ ಒಳ್ಳೆ ವಾಯ್ಸ್, ಕನ್ನಡವನ್ನ ಅವರ ಬಾಯಲ್ಲಿ ಕೇಳೋಕೆ ತುಂಬಾ ಚಂದ. ಡಾಕ್ಟರ್ ರಾಜ್ಕುಮಾರ್ನ ಇಮಿಟೇಟ್ ಮಾಡ್ತಾರಂತೆ, ಗೊತ್ತಿಲ್ಲ. ಮುಂದೆ ಒಂದಿನ ನನ್ನ ಚಾನಲ್ ಅಲ್ಲಿ ರಾಜ್ಕುಮಾರ್ ಅವರ ಬರ್ತ್ಡೇ ದಿನ April 24 ಕರೆದ್ರು ಕರಿಬಹುದು ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದ್ರೆ ತಮ್ಮ ಮೃದು ಸ್ವಭಾವದಿಂದಲೇ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹತ್ತಿರ ಆಗ್ತಾ ಇದ್ರು. ಹೇಳೋದನ್ನ ತುಂಬಾ ಸೂಕ್ಷ್ಮವಾಗಿ ಮನಸ್ಸಿಗೆ ಅರ್ಥ ಆಗೋ ತರ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ರು. ಥ್ಯಾಂಕ್ ಯು ಸರ್. ಇನ್ನು ಶ್ರೀ BN ಭಟ್, ಇವರು 2011ರಿಂದ 2012ರ ಪ್ರೀತಿ ಮಾಡಿ ನಮ್ಮನ್ನ ಪ್ರೌಢಶಾಲೆವರೆಗೂ ಕರ್ಕೊಂಡು ಬರೋದ್ರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ನನ್ ಬರ್ಮವ್ವ. ಐ ಆಮ್ ಸಾರಿ, ನಾನು ಏನಾದ್ರೂ ಹೆಸರುಗಳನ್ನ ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರೆ. ಕೊತ್ತಲ್ ಸರ್ ತುಂಬಾ ಸ್ಟ್ರಿಕ್ಟ್ ಆಫೀಸರ್, ಆದ್ರೂ ಕೂಡ ಈಗ ನಾವು ದೊಡ್ಡವರಾಗ್ಬಿಟ್ಟಿದೀವಿ. ಹೀಗಾಗಿ ನಮ್ಮನ್ನು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಇಷ್ಟು ಜನರ ಏನು ಶಿಕ್ಷಕರ ನಾನು ಹೆಸರು ಹೇಳಿದ್ದೇನೆ, ಅದರಲ್ಲಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನ ನನಗೂ ಶಿಕ್ಷಕರು. ಅವರ ಒಂದು ಸಹಕಾರ ಇಲ್ಲ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಇಷ್ಟು ಜೋರಾಗಿ ನಡೆಯೋದಕ್ಕೆ. ಥ್ಯಾಂಕ್ ಯು. ಸರಿ ಕಡೆ. ಕರ್ನಾಟಕ ವಿದ್ಯುತ್ ನಿಗಮ ಗಣೇಶಗುಡಿ ಶಾಲೆಯ ಮಕ್ಕಳ ಮನದಲ್ಲಿ ಜ್ಞಾನೋತ್ಪಾದನೆಯ ಮಾಡಿ ಅವರೆಲ್ಲರ ಬಾಳಿಗೆ ಬೆಳಕಾದ ಗುರುವೃಂದಕ್ಕೆ ಶಾಲೆಯ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ನಿಮಗಿದು ನಮ್ಮ ಪ್ರೀತಿಪೂರ್ವಕ ನಮನಗಳು. ಶಂಕರ್ ದೇವನೂರು, ಮುಖ್ಯ ಅಭಿಯಂತರ, ಕವಿಲಿನಿ, ಗಣೇಶಗುಡಿ. ಅವರು ಕೂಡ ಈ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಭಾರತಿ ಗುಡ್ಡಿಮಠ್ ನಾನು. ಗೌರವಾನ್ವಿತ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಹಳೆಯ ಮತ್ತು ಪ್ರಸ್ತುತ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳೇ, ಪಾಲಕರೇ, ಮಹಿಳೆಯರೇ, ಮಕ್ಕಳೇ, ಈ ದಿನ ನನಗೆ ಹೃದಯ ತುಂಬಿ ಬಂದುಬಿಟ್ಟಿದೆ. ಸಾಮಾನ್ಯವಾಗಿ ನಮ್ಮ ಯೋಜನಾ ಪ್ರದೇಶಗಳಲ್ಲಿ ಶಾಲೆಗಳು ಪ್ರಾರಂಭವಾಗಿ 40 ವರ್ಷಗಳ ಪ್ರಾರಂಭವಾಗಿ 40 ವರ್ಷಗಳ ಕಳೆದು ಕೆಲವು ಯೋಜನೆಗಳಲ್ಲಿ. ಆದರೆ ಈ ಯೋಜನೆಯ ಪ್ರದೇಶದಲ್ಲಿರುವಂತಹ ಮುಖ್ಯ ಅಭಿಯಂತರಾದಂತಹ ಶ್ರೀ ದೇವನೂರು ಸಾಹೇಬರು ಅವರ ಒಂದು ಮುಂದಾಳತ್ವದಲ್ಲಿ ಹಳೆಯ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಒಂದು ಶ್ಲಾಘನೀಯವಾದಂತಹ ಕೆಲಸ. ನಮ್ಮ ಶಿಕ್ಷಕರಿಗೆ ಈಗ ವಿಶೇಷವಾಗಿ ನಾನು ನಿವೃತ್ತಿಯನ್ನು ಹೊಂದಿದ್ದೇನೆ.
ಸಂತೃಪ್ತ ಜೀವನವನ್ನು ನಡೆಸ್ತಾ ಇದ್ದೇನೆ. ಶಿಕ್ಷಣದ ನೀಡುತ್ತಿರುವಂಥ ಸಮಯದಲ್ಲೂ ಕೂಡ ನಾನು ಅತ್ಯಂತ ಸಂತೃಪ್ತ ನೌಕರ. ಅಬ್ರಹಾಂ ಲಿಂಕನ್ ಒಂದು ಕಡೆ ಹೇಳ್ತಾರೆ, ನೀನು ದೇಶಕ್ಕಾಗಿ ಏನು ಕೊಡುತ್ತೀಯಾ ಎಂಬುದನ್ನು ಪ್ರಶ್ನಿಸು, ದೇಶ ನಿನಗೆ ಏನನ್ನು ಕೊಡುತ್ತದೆ ಎಂಬುದನ್ನು ಪ್ರಶ್ನಿಸಬೇಡ ಅಂತ. ಅಂದರೆ ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಸಂಸ್ಥೆಯಿಂದ ಪಡೆಯುವಂತಹ ಲಾಭಗಳು ಕಡಿಮೆಯಾಗಿರಬೇಕು, ನಾವು ಸಂಸ್ಥೆಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಬೇಕು ಎನ್ನುವಂಥ ಒಂದು ಅಮರವಾದಂಥ ಸಂದೇಶ ಅವರ ಮಾತುಗಳಲ್ಲಿದೆ. ಈ ಮಾತನ್ನು ನೆನಪಿಸಿಕೊಂಡಾಗ ನಾನು ಕುಬ್ಜನಾಗಿ ಬಿಡ್ತೇನೆ. ಕರ್ನಾಟಕ ವಿದ್ಯುತ್ ನಿಗಮ, ವಿಶೇಷವಾಗಿ ನಾನು ಕೆಲಸ ಮಾಡುತ್ತಿರುವಂಥ ಎಲ್ಲ ಯೋಜನಾ ಪ್ರದೇಶಗಳಲ್ಲಿಯ ಆಡಳಿತ ಮಂಡಳಿ ಸದಸ್ಯರು ನನಗೆ ಆಡಳಿತಾವಧಿಯಲ್ಲಿ ಎಲ್ಲ ಸವಲತ್ತುಗಳನ್ನು, ಎಲ್ಲ ಅಧಿಕಾರವನ್ನು, ಒಂದು ಉತ್ತಮ ಶಾಲೆಯನ್ನು ನಡೆಸಲಿಕ್ಕೆ ಅನುಕೂಲವಾದಂಥ ವಾತಾವರಣವನ್ನು ಸೃಷ್ಟಿಸಿದ್ದಾರೆ. ಅದು ನನ್ನ ನಿಜವಾಗಿಯೂ ನನ್ನ ವೃತ್ತಿ ಜೀವನದ ಒಂದು ಪುಣ್ಯ ಅಂತ ಹೇಳೋದು. ಈಗಾಗಲೇ ಸಮಯವನ್ನು ನೋಡುವುದೇ ಅವನ ನಿಜವಾದ ಒಂದು ಸೌಭಾಗ್ಯ ಅಂತ ಹೇಳಬೇಕು. ಇಲ್ಲಿರುವಂಥ ಹಲವಾರು ವಿದ್ಯಾರ್ಥಿಗಳು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಇನ್ನೂ ಎತ್ತರಕ್ಕೆ ಬೆಳೆದಿದ್ದಾರೆ. ಅದು ನಿಜವಾಗಿಯೂ ಸಂತೋಷವಾದ ವಿಷಯ. ಇನ್ನು ನಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಒಂದೇ ಒಂದು ಘಟನೆಯನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಒಂದಿನ ಅಂಬಿಕಾನಗರದಲ್ಲಿ ನಾನು ಇಲ್ಲಿಂದ ಹೋದ್ಮೇಲೆ 10 ವರ್ಷ ಅಂಬಿಕಾನಗರದ ಮುಖ್ಯಸ್ಥನಾಗಿ, ಶಾಲಾ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾ ಇದ್ದೆ. ಒಬ್ಬ ವಿದ್ಯಾರ್ಥಿ ಬಂದ, ಪಾದ ಮುಟ್ಟಿ ನಮಸ್ಕರಿಸಿದ. ಇಲ್ಲಪ್ಪ ಅದೆಲ್ಲ ಬೇಡ ಅಂತಂದೆ. ನನಗೆ ಆ ವಿದ್ಯಾರ್ಥಿಯನ್ನು ಗುರುತಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಸರ್, ನಾನು ಹೀಗೆ ಇಲ್ಲೇ ಮೇಲ್ಗಡೆ ಗಣೇಶ ಹುಡಿ ಅವರು ಉದಾಹರಣೆಯನ್ನು ಕೊಟ್ಟ, ಇಲ್ಲೇ ಮೇಲ್ಗಡೆ ನನ್ನ ಮನೆ ಇತ್ತು. ಹೌದು, ಆಯ್ತಪ್ಪ. ತನ್ನ ಹೆಸರನ್ನು ಹೇಳ್ಕೊಂಡ. ನನಗೆ ಆದರೂ ಕೂಡ ನನಗೆ ಬರಲಿಲ್ಲ. ಕೊನೆಗೆ SSLC ಪರೀಕ್ಷೆ ನಡೀತಾ ಇತ್ತು ಸರ್. ಮಧ್ಯದಲ್ಲಿ ಒಂದಿನ ರಜೆ ಇತ್ತು, ನನ್ನ ತಂದೆ ತೀರೋಗ್ಬಿಟ್ರು. ನಾನು ಪರೀಕ್ಷೆಗೆ ಬರುವ ನಿಂತಿಲ್ಲ. ಅದು ನಿಮ್ಗೆ ಗೊತ್ತಾಯಿತು. ನಿಮ್ಮ 2 ಜನ ಸಹಾಯಕರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದರು. ನೀವು ಬಂದವರು ನಾಳೆ ಪರೀಕ್ಷೆಗೆ ಬರಲೇಬೇಕು ನೋಡು ಅಂತ ಹೇಳಿ. ಇಲ್ಲ, ನಾನು ಭಾಳ ಬೇಜಾರದಲ್ಲಿದ್ದಾನೆ ಅನ್ನೋದನ್ನು, ಅವನು ಭಾಳ ಬೇಜಾರದಲ್ಲಿದ್ದಾನೆ ಅಂತ ಹೇಳ್ಕೊಂಡು ನಾನು ನನ್ನ ಒಂದು ಯೂಸುವಲ್ ಸ್ಟೈಲಲ್ಲೇ ನಾಳೆ ಬರಬೇಕು, ಬರಲಿಲ್ಲ ಅಂದರೆ ನಾನು ಇಲ್ಲಿ ಬಂದು ಪರೀಕ್ಷೆಗೆ ಹೊತ್ಕೊಂಡು ಹೋಗ್ತೇನೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟೆ. ಅವನಿಗೇನು ಅನ್ನಿಸ್ತೇನೋ, ಮಾರನೇ ದಿನ ಸುಲಭವಾದ ಒಂದು ಪರೀಕ್ಷೆ ಇತ್ತು. ಪರೀಕ್ಷೆ ಬಂದು ಬರೆದ. ಆ ವರ್ಷ SSLC ಪಾಸಾದ. ಈಗ ಕೈಗಾಲದಲ್ಲಿಲ್ಲೋ ಕೆಲಸದಲ್ಲಿದ್ದಾರೆ. ಇಂಥ ಒಂದು ಅಪರೂಪವಾದ ಘಟನೆ ಅವನು ನೆನಪಿಸಿಕೊಟ್ಟ. ನನಗೆ ಬಹಳ ಭಾವೋದ್ರೇಕರಾಗ್ಬಿಟ್ಟಿದ್ದಾರೆ. ಆಯಿತು, ಒಳ್ಳೆಯದಾಗಿದೆ, ನನ್ನಿಂದ ಒಳ್ಳೆಯದಾಗಿದೆಯಲ್ಲಪ್ಪ, ಭಾಳ ಸಂತೋಷ ಆಗುತ್ತೆ. ಹಾಗೆ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೆ ಬೆಳೆದರೆ ಅದಕ್ಕಿಂತ ಹೆಚ್ಚಿನ ಕೊಡುಗೆ ಶಿಕ್ಷಕರಿಗೆ ಬೇಕಾಗಿಲ್ಲ. ಈ ಶಾಲೆಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು, ಈ ಕಲಿತಾ ಇರೋ ವಿದ್ಯಾರ್ಥಿಗಳು ಉನ್ನತ ಮಟ್ಟಕ್ಕೇರಿ ನೀವು ಯಾವ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀರೋ ಆ ಸಂಘ ಸಂಸ್ಥೆಗಳ ಆಸ್ತಿಯಾಗಿ ನಿಮ್ಮ ಜೀವನ ಶುಭದಾಯಕವಾಗಲಿ. ಈ ಕಾರ್ಯಕ್ರಮವನ್ನು ನೆರವೇರಿಸಿದ ಸಂಘಟಕರಿಗೆ, ವಿಶೇಷವಾಗಿ ಮುಖ್ಯ ಅಭಿಯಂತರಿಗೆ ನನ್ನ ಆತ್ಮೀಯ ನಮನವನ್ನು ಸಲ್ಲಿಸಿ ವಿಶ್ರಮಿಸುತ್ತೇನೆ. ಧನ್ಯವಾದಗಳು. ಉಪಸ್ಥಿತರಿರುವಂಥ ಗಣ್ಯರು, ಈ ಕಾರ್ಯಕ್ರಮವನ್ನು ನಿಯೋಜಿಸಿರುವಂತಹ ಶಿಷ್ಯರೊಂದರೆ ಮತ್ತು ಈಗ ವ್ಯಾಸಂಗವನ್ನು ಮಾಡುತ್ತಿರುವಂಥ ಶಿಷ್ಯಂದರೆ ಮತ್ತು ನನ್ನ ಮುಂದೆ ಪ್ರಸನ್ನರಾಗಿರುವಂಥ ಎಲ್ಲ ಮಾತೆಯರೇ ಮತ್ತು ಮಹನೀಯರೇ, ಕರ್ನಾಟಕ ವಿದ್ಯುತ್ ನಿಗಮಕ್ಕೆ ನಾನು 1978ರಲ್ಲಿ ಪಾದಾರ್ಪಣೆಯನ್ನು ಮಾಡಿದೆ. ನಮ್ಮ ಈಗಿನ ಚೀಫ್ ಇಂಜಿನಿಯರ್ ಸಾಹೇಬರಿಗೆ ಇನ್ವೆಸ್ಟಿಗೇಷನಲ್ಲಿ ಅವರು ವರ್ಕನ್ನು ಮಾಡಿದ್ದಾರೆ. ನಾವು ಅನೇಕ ಬಾರಿ ರೋಡಲ್ಲೆಲ್ಲ ಮಲಗಿದಂಥ ಸನ್ನಿವೇಶಗಳಿದ್ದಾವೆ. ನಾನು ಪ್ರಾರಂಭದಲ್ಲೇ ಪದವೀಧರನಾಗಿ KPCಗೆ ಪಾದಾರ್ಪಣೆಯನ್ನು ಮಾಡಿದೆ. ಒಬ್ಬರು ಮಹಾಲಿಂಗಾಚಾರಿ ಅಂತೇಳಿ ಚೀಫ್ ಇಂಜಿನಿಯರ್ ರಿಟೈರ್ಡ್ ಆದರು. ಅವರು ನನ್ನ ಮನೇಲಿ ಬಾಡಿಗೆ ಇದ್ದರು. ಅವರು ಒತ್ತಾಯಪೂರ್ವಕವಾಗಿ ನನಗೆ KPCಗೆ ಉದ್ಯೋಗನ ಮಾಡಬೇಕು ಅಂತೇಳಿ ಕರ್ಕೊಂಡು ಬಂದರು. ನಂತರ ನನ್ನನ್ನು ಅವರ ನಿರೀಕ್ಷೆಯಂತೆಯೇ, ಅವರ ಭಾವನೆಯಂತೆ ನಾನು ಮಾಸ್ತಿಕಟ್ಟೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ರು. ಅದೇ ಸ್ಥಳದಲ್ಲಿ ಅವರು ಸಹ ಚೀಫ್ ಇಂಜಿನಿಯರ್ ಆಗಿ ನಿವೃತ್ತಿಯನ್ನು ಹೊಂದಿದರು. ಅದು ನನ್ನ ಭಾಳ ಸಂತೋಷದ ಸನ್ನಿವೇಶ. ಅಂದರೆ ಈ ಶಿಕ್ಷಕ ವೃತ್ತಿಗೆ ಬೇರೆ ಎಲ್ಲ ಶಿಕ್ಷಕರಾಗಿರೋರು ಯಾಕೆ ಬಂದಿದ್ದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನಾನು
ಈ ಶಿಕ್ಷಕ ವೃಂದಕ್ಕೆ ಬಹಳ ಆಭಾರಿಯಾಗಿರ್ತೇನೆ. ಈ ಉದ್ಯೋಗವನ್ನು ನಾನು ಪಡ್ಕೊಳ್ಳೋದಕ್ಕಾಗಿ ನಾವು ಪಟ್ಟಂಥ ಶ್ರಮ ಈ ಕಲಿಯುಗದಲ್ಲಿ ಯಾರಿಗೂ ಸಹ ಬರಬಾರ್ದು. ನನ್ನನ್ನು ಶಿಕ್ಷಕನಾಗಿ ಮಾಡದೆ ಇರೋದಕ್ಕಾಗಿ ಅನೇಕ ಕಾನೂನುಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಆದರೆ ಇಲ್ಲಿ ಶಂಕರ್ ದೇವನೂರು ಸಾಹೇಬರ ದಿವ್ಯ ಸನ್ನಿಧಿಯಲ್ಲಿ ನನ್ನ ಉದ್ಯೋಗ ಅಂತ್ಯ ಆಗಿ ಇಲ್ಲಿ ಇಂಥ ಒಂದು ಸನ್ಮಾನಕ್ಕೆ ಪಾತ್ರನಾಗಿದ್ದಕ್ಕೆ ನಾನು ಖಂಡಿತವಾಗಿ ಈ ಜೀವನದಲ್ಲಿ ಮರೆಯಲಾರದಂತಹ ಒಂದು ಸುದಿನ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಬಹಳ ಜನ ಅಧಿಕಾರಿಗಳ ಜೊತೆಯಲ್ಲಿ ನನಗೆ ನೇರವಾದಂಥ ಸಂಪರ್ಕ ಇದೆ. ಬೇಕಾದಷ್ಟು ಅಧಿಕಾರಿಗಳನ್ನು ನನ್ನ ಜೀವನದ ಅನುಭವಗಳಲ್ಲಿ ನೋಡಿದ್ದೇನೆ. ಅವರು ನಾನು ರಾತ್ರಿ ಬಂದಾಗ ನನ್ನ ಕುಟುಂಬದ ಬಗ್ಗೆ ಹುಟ್ಟಂಥ ಗೌರವ, ಆದರಾತಿಥ್ಯ ಅವುಗಳನ್ನು ನನ್ನ ಸಹೋದರಗಳಿಂದಲೂ ಸಹ ನಾನು ನಿರೀಕ್ಷೆಯನ್ನು ಮಾಡಿಲ್ಲ, ಅದನ್ನು ಪಡ್ಕೊಳ್ಳೋದಕ್ಕೂ ಆಗಿಲ್ಲ. ಮತ್ತು ನಾನು ಇಲ್ಲಿ ಶಿಕ್ಷಕನಾಗಿ ದುಡಿಬೇಕಾದಾಗ ಬಹಳ ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದೀನಿ ಅಂತ ಎದೆ ತಟ್ಟಿಕೊಂಡು ಹೇಳೋದಕ್ಕೆ ಇಷ್ಟಪಡ್ತೇನೆ. ನನಗೆ ಬಹಳ ಆಸೆ ಇತ್ತು, ನಾನು ಈ ವೃತ್ತಿಯನ್ನು ಬಹಳ ಪ್ರೀತಿಯಿಂದ ಪಡ್ಕೊಂಡಿದ್ದೇನೆ, ಈ ವೃತ್ತಿಗೆ ಬಹಳ ಗೌರವವನ್ನು ಕೊಡಬೇಕು. ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಒಲವನ್ನು ಕೊಟ್ಟು ಶಿಕ್ಷಿಸುವಂಥ ಏಕೈಕ ಶಿಕ್ಷಕ ಇದ್ದರೆ ಅವನು ನಾನು. ಅವರಿಗೆ ಬಹಳಷ್ಟು ಅಬ್ಸರ್ವನ್ನ ಮಾಡ್ತಾ ಇದ್ದವರು. ದಿನನಿತ್ಯದ ಚಟುವಟಿಕೆಗಳು, ಅವರ ಭಾವನೆಗಳು, ಅವ್ರು ಮಾಡುವಂಥ ರೀತಿ ನೀತಿಗಳು, ಅವರ ನೋಟ್ಬುಕ್ಗಳಲ್ಲಿರುವಂಥ ಅನೇಕ ವಿಷಯಗಳು ನನ್ನ ಜೋಬನ್ನು ಸೇರ್ತಾ ಇದ್ವು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಮೇಷು ಕೊಟ್ಬಿಡ್ತಾರೆ ಅಂತೇಳಿ. ಅವ್ರ ಕೊನೆ ಪೇಜಲ್ಲಿ ಬೇರೆ ರೀತಿಯ ಕಾದಂಬರಿಗಳನ್ನು ರಚನೆ ಮಾಡಿರ್ತಾರೆ. ಆದರೆ ಅಂಥ ಮಕ್ಕಳೆಲ್ಲರೂ ಸಹ ನನಗೆ ಇವತ್ತು ನನ್ನ ಈ ಸ್ಥಿತಿಯಲ್ಲೂ ಸಹ ನನ್ನ ಸಂಪರ್ಕವನ್ನು ಬಿಟ್ಟಿಲ್ಲ ಅನ್ನೋದೊಂದು ನನ್ನ ಬಹಳ ಸೌಭಾಗ್ಯ. ಹಾಗಾಗಿ ನನ್ನ ಜೀವನದ ಎಲ್ಲ ಹಂತದಲ್ಲೂ ಸಹ ಎಲ್ಲ ವಿದ್ಯಾರ್ಥಿಗಳು ನನಗೆ ಬಹಳ ಗೌರವವನ್ನು ಕೊಟ್ಟಿದ್ದಾರೆ. ಅಂಥ ಪೂಜ್ಯವಾದಂಥ ಸ್ಥಾನವನ್ನು ನಾನು ಕಷ್ಟದಿಂದ ಪಡ್ಕೊಂಡ್ರು ಅಷ್ಟೇ ಪ್ರೀತಿಯಿಂದ ಅದನ್ನು ನಾನು ಸ್ವೀಕರಿಸಿದ್ದೇನೆ, ಅದರಿಂದ ಹೆಚ್ಚು ಲಾಭವನ್ನು ಪಡ್ಕೊಂಡಿದ್ದೇನೆ. ನಾನು ಶಿಕ್ಷಕನಾಗಿ ಪ್ರಪ್ರಥಮ ಕಾರಣ ನನ್ನ ಮಕ್ಕಳನ್ನು ವಿದ್ಯಾವಂತರು ಮಾಡಬೇಕು. ನಾನಂತೂ ಸಹ ಉತ್ತಮವಾದಂಥ ಉದ್ಯೋಗನ ಮಾಡೋಕ್ಕಾಗಲಿಲ್ಲ. ಪ್ರಾಜೆಕ್ಟಲ್ಲಿ ಇರೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆ ಆಗ್ತದೆ ಅಂತೇಳಿ ನಾನು ಶಿಕ್ಷಕನಾಗಿ ಪ್ರಯತ್ನ ಪಟ್ಟದ್ದನ್ನು ಸ್ಪಷ್ಟಪಡಿಸಿದಾಗ ಪ್ರಭು ಅಂತೇಳಿ ಒಬ್ಬರು ವ್ಯವಸ್ಥಾಪಕ ನಿರ್ದೇಶಕರಿದ್ದರು. ಅವ್ರು ನನ್ನನ್ನು ಕೂರಿಸ್ಕೊಂಡ್ರು. KBC ಒಳಗೆ ಅದು ಏನಪ್ಪ, ನನಗೆ ಕಾನೂನೇ ಅರ್ಥ ಆಗ್ತಾ ಇಲ್ಲ, ನೀನು ಮೇಷ್ಟ್ರು ಮಾಡಕ್ಕೆ ಬರೋದಿಲ್ಲ ಅಂತ ಒಬ್ಬರು ಹೇಳ್ತಾರೆ. ನೀನು ಹೇಳ್ತೀಯ ಮೇಷ್ಟ್ರು ಆಗಬೇಕು ಅಂತ ಹೇಳ್ತಾ ಇದ್ದೀಯ, ಏನು ಮಾಡಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ನಮ್ಮ ಸರ್ಕಾರದಲ್ಲೆಲ್ಲ ನೀವು ಒಬ್ಬ ಕ್ವಾಲಿಫೈಡ್ ಆಗಿದೆ ಅಂದರೆ ಶಿಕ್ಷಕ ಅಂತ ನಾವು ನೇಮಕವನ್ನು ಮಾಡ್ಕೊಳ್ತೀವಿ. ಆಗ ಇಲ್ಲಿ ನಿಮ್ಮನ್ನು ಮಾಡಬೇಕಾದ್ರೆ ಏನೇನೋ ಕಾನೂನುಗಳನ್ನು ತಂದು ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಅವರಿಗೆ ಒಂದು ಸಲಹೆ ಸೂಚನೆಯನ್ನು ಕೊಡುವಂಥ ಸನ್ನಿವೇಶ ಸೃಷ್ಟಿಯಾಯಿತು. ನೀವೇಳಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ. ಅವಾಗ ನಾನು ತರಬೇತಿ ಶಿಕ್ಷಕ ಅಂತೇಳಿ ಆ ಕೆಲಸಕ್ಕೆ ನಿಯೋಜನೆಗೊಂಡು KHEBಗೆ ಬಂದೆ. ನಾನು ವರಾಯಿ ಪ್ರಾಜೆಕ್ಟಿಂದ ಅಲ್ಲಿಯೂ ಸಹ ಅಂಬಿಕಾನಗರದಲ್ಲಿ ಉತ್ತಮವಾದಂಥ ಸೇವೆ ಸಲ್ಲಿಸುವಂಥ ಸೌಭಾಗ್ಯ ನನಗೆ ಸಿಕ್ತು. ನನಗೆ ಹೆಚ್ಚಾಗಿ ಸಿವಿಲಿನ ಕಾಂಟ್ಯಾಕ್ಟ್ಗಳೇ ಜಾಸ್ತಿ ಅಧಿಕಾರಿಗಳು ಪ್ರಾರಂಭದಿಂದ ಸೇರಿದಾಗ. ಹಾಗಾಗಿ ನಾನು ಅಲ್ಲಿ ಶಿಕ್ಷಕನಾಗಿ ಆದಮೇಲೆ ಗಣೇಶಗುಡಿಯಲ್ಲೂ ಸೇವೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ತು. ಸನ್ಮಾನ್ಯ ವೈದ್ಯರಿದ್ರು ಅವಾಗೆಲ್ಲ. ಇಂಥ ಒಂದು ಅತ್ಯುನ್ನತವಾದಂಥ ಸೇವೆಯನ್ನು ಸಲ್ಲಿಸುವಂಥ ಸೌಭಾಗ್ಯ ಸಿಗೋದಕ್ಕೆ ಬಹಳ ಕಾಲದ ಪುಣ್ಯವನ್ನು ಮಾಡಿರಬೇಕು. ಹೀಗಾಗಿ ಮಾಡಿರಿ. ನಂತರ ಎಲ್ಲ ವಿದ್ಯಾರ್ಥಿಗಳಿಂದಲೂ ಸಹ ಇದು ಪ್ರೀತಿಯನ್ನು ಗಳಿಸುವಂಥ ಸೌಭಾಗ್ಯ ಸಿಕ್ಕಿದೆ. ಮತ್ತೆ ರಂಜಾನ್ ದರ್ಗಾದವ್ರನ್ನ ನಾನು ಶಿವಮೊಗ್ಗದಲ್ಲಿ ಭೇಟಿ ಆದೆ. ಅದು ಸರಿಯಾಗಿ ಅವ್ರ ಮನಸ್ಸಲ್ಲಿ ನಾನು ಉಳ್ಕೊಳ್ಳೋಕ್ಕಾಗಲಿಲ್ಲ. ವಚನ ಸಾಹಿತ್ಯದ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಬಂದಿದ್ದು. ಅವಾಗ ನಾನೊಂದು ಅವರದ್ದು ಕೋರಿಕೆ ಹೇಳೋಣ ಅಂತಿದ್ದೆ, ಶಂಕರ ದೇವನೂರು ಸಾಹೇಬರನ್ನ ತಾವು ಯಾಕೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೀಲಿಲ್ಲ ಅಥವಾ ಅವರಿಗೆ ಅಂಥ ಸ್ಥಾನ ಯಾಕೆ ಸಿಗಲಿಲ್ಲ ಅಂತೇಳಿ ದಯವಿಟ್ಟು ಇನ್ನು ಮುಂದೆ ಯಾವಾಗ ಆದಾಗ ದಯವಿಟ್ಟು ಅದಕ್ಕೊಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದಕ್ಕೆ ಇಷ್ಟವನ್ನು ಪಡ್ತಾ ಇದ್ದೇನೆ. ನಾನು ಎಲ್ಲ ವಿಚಾರದಲ್ಲೂ ಸಹ ಖಂಡಿತವಾಗಿ ಆಭಾರಿಯಾಗಿದ್ದೇನೆ. ಮತ್ತು ಈ ನಮ್ಮ ಮಗಳು ಹೇಳ್ತಾ ಇದ್ದಾರೆ, ನನಗೆ ನಮ್ಮ ಶಿಕ್ಷಕರು ಈಗ ಮಾಡ್ತಿದ್ರು ಹಾಗೆ ಮಾಡ್ತಿದ್ರು. ಅವಳು ನನ್ನ ಶಿಷ್ಯ ಅಂತ ಹೇಳಿದರೆ ನಮ್ಮ ಚೀಫ್ ಇಂಜಿನಿಯರ್ SCಗಳು ಹೋಗ್ತಾ ಇರಲಿಲ್ಲ. ಭಾಳ ಆಶ್ಚರ್ಯ ಪಡ್ತಾ ಇದ್ರು. ಬಾಯಿ ಹತ್ರ ಬಾ ಪಕ್ಕಕ್ಕೆ ಬಾ. ಈಗ ಅವಳು ಅವ್ರು ನಾನು ತೋರಿಸ್ತೀನಿ, ಬರಪ್ಪ ಒಂದು ಫೋಟೋ ತೆಗಿ, ನಮ್ಮ ಚೀಫ್ ಇಂಜಿನಿಯರ್ ತೋರಿಸ್ತಾನೆ. ಇವಳು ನನ್ನ ಶಿಷ್ಯ ಅಂತ ಹೇಳಿದ್ರೆ ಯಾರು ನಂಬಲಿಲ್ಲ. ಆಮೇಲೆ ಹೇಳ್ತಾ ಇದ್ದೆ, ನಾನು ಪಾಠ ಮಾಡ್ಬೇಕಾದ್ರೆ ಅವ್ರು ಮಾತಾಡೋದೇ ಕಷ್ಟ ಇತ್ತು, ನಾನು ಬಾಯಿ ನೋಡಿದ್ರೆ ಅಂದ್ಕೊಳ್ತಾ ಇದ್ರು. ಹಾಗಾಗಿ ಬಹಳ ಸಂತೋಷದ ಸುದ್ದಿ ಅಂತಂದ್ರೆ ಅವಳು ಒಂದು TV ಮಾಧ್ಯಮದಲ್ಲಿ ಈ ಮಟ್ಟಕ್ಕೆ ಮಾತಾಡ್ತಾ ಇದ್ದಾಳಲ್ಲ ಸರ್ ನೋಡಿ ಅಂತ ನನ್ನ ಚೀಫ್ ಇಂಜಿನಿಯರ್ ಗೊತ್ತಿರ್ಬೇಕು, ಹನುಮಂತಪ್ಪನವರು ನಿಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ತುಂಬಾ ಸೌಹೃದಯದಿಂದ ಬೆಳೆದಂಥವ್ರು. ಶಿವಾಜಿ ಅಂತೇಳಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಇದ್ದಾರೆ. ಅವರೆಲ್ಲರಿಗೂ ತೋರಿಸಿದೆ TV ಮಾಧ್ಯಮದಲ್ಲಿ, ನೋಡಿ ಈ ರೀತಿ ಬೆಳೆಯುವಂಥದ್ದು ಒಂದು ಅಷ್ಟು ಸುಲಭ ಅಲ್ಲ. ಅವರು ಬೆಳೆದಂಥ ವಾತಾವರಣ ರೀತಿ ನೀತಿಗಳನ್ನು ನೋಡಿದ್ರೆ ಖಂಡಿತವಾಗೂ ಯಾರು ಸಹ ಆ ರೀತಿಯಲ್ಲಿ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ.
ಈ ರೀತಿಯಲ್ಲಿದ್ದಾರೆ, ಕೆಲವರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಕೆಲವರು ಅಮೆರಿಕದಲ್ಲಿದ್ದಾರೆ, ಕೆಲವರು UK ಯಲ್ಲಿದ್ದಾರೆ. ಅವರೆಲ್ಲರೂ ಸಹ ನನ್ನ ಹತ್ರ ಈಗಲೂ ಸಹ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ಖಂಡಿತವಾಗೂ ಇಂತಹ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಶಂಕರ್ ದೇವನೂರು ಸಾಹೇಬರಿಗೆ ತುಂಬಾ ನಾನು ಆಭಾರಿಯಾಗಿರ್ತೇನೆ. ಇಂತಹ ವ್ಯಕ್ತಿಗಳು ಬರೋದು ಬಹಳ ಅತಿ ವಿರಳ. ಇವರಿಗೆ ಭಗವಂತ ಎಲ್ಲ ಆರೋಗ್ಯ, ಆಯಸ್ಸು ಎಲ್ಲದನ್ನ ಕೊಟ್ಟು ಸಂರಕ್ಷಿಸಿ ಚೆನ್ನಾಗಿಲ್ಲಪ್ಪ ಅಂತ ಹೇಳಿ ನಾನು ಬೇಡಿ, ಮತ್ತೆ ನನ್ನ ಹಳೆ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಬೇಡ್ತೀನಿ, ನೀವೆಲ್ಲರೂ ಒಮ್ಮೆ ನನಗೆ ಸಿಕ್ಕಿ ಮಾತಾಡಿಸುವಂತ ಸದಾವಕಾಶವನ್ನು ಕಲ್ಪಿಸಿಕೊಡಿ. ಇಲ್ಲಿ ಮಾಡಿರೋ ಜೊತೆಲಿ ನೇರವಾಗಿ ಸಿಗಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀ. ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಂಡಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ಮುಖ್ಯ ಅಭಿಯಂತರಾದಂತಹ ಶಂಕರ್ ದೇವನೂರವರು ಒಂದು ಶಕ್ತಿ. ಇಂಥ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು ಅಂತಂದ್ರೆ ಅದು ಬಹಳಷ್ಟು ಕಷ್ಟದ ಕೆಲಸ ಅಂತ ಹೇಳ್ಬೋದು. ಎಲ್ಲರ ಮನಸ್ಸಿನಲ್ಲಿ ಕೂಡ ಆ ಶ್ರದ್ಧೆಯನ್ನು ತುಂಬಬೇಕು, ಆ ಭಕ್ತಿಯನ್ನು ತುಂಬಬೇಕು. ಇಂಥ ಒಂದು ಕಾರ್ಯಕ್ರಮವನ್ನ ಸಂಘಟನೆ ಮಾಡಬೇಕು ಅಂತಂದ್ರೆ ಅದು ದೊಡ್ಡ ಕೆಲಸ ಅಂತ ಹೇಳ್ಬೇಕು. ಹಾಗಾಗಿ ಅವರೊಂದು ಶಕ್ತಿ ಅಂತ ಹೇಳ್ಬೋದು, ಎಲ್ಲರೂ ಕೂಡ ಸ್ಫೂರ್ತಿ ತುಂಬುವಂತ ಶಕ್ತಿ ಅಂತ ಹೇಳ್ಬೋದು, ಸೂರ್ಯ ಇದ್ದ ಅಂತ ಹೇಳ್ಬೋದು. ಯಾಕಂದ್ರೆ ಸೂರ್ಯ ಇಡೀ ಭೂಮಿ ಮೇಲೆ ಇರುವಂತಹ ಎಲ್ಲ ಜೀವಿಗಳಿಗೂ ಶಕ್ತಿ ಹೆಂಗೆ ತುಂಬ್ತಾನೋ ಹಾಗೆ ನಮ್ಮ ಈ ಉದ್ಯೋಗಿಗಳಲ್ಲಿ ಎಲ್ಲರಲ್ಲೂ ಕೂಡ ಒಂದು ರೀತಿಯ ಭಕ್ತಿಯಾಗಲಿ ಶ್ರದ್ಧಾಗಲಿ ತುಂಬಿಸುವಂತ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾನು ಇನ್ನೊಮ್ಮೆ ಅವರಿಗೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೊಂದು, ನಾನು ಶಿಕ್ಷಕನಾದರೂ ಕೂಡ ಸಾರ್ಥಕವಾಯಿತು ಅಂತ ಅನಿಸ್ತೇನೆ. ಯಾಕಂತಂದ್ರೆ ರಾಧಾ ದೇವಯ್ಯ ರಾಧಯ ಹಿರೇಗೌಡರು ಈಗ ಅರಳು ಹುರಿದಂತೆ ಮಾತನಾಡ್ತಿದ್ದಾರೆ ಈಗ. ಯಾಕಂದ್ರೆ ನಾನು ಇಲ್ಲಿ ಬಂದವಾಗ ಅವ್ರು ಇರಲಿಲ್ಲಾಗಿದ್ದರು. ಸೊ ಅದ್ರ ಬದಲಾಗಿ ಪ್ರಸನ್ನ ಮತ್ತು ಪುಷ್ಪವಂತಿ ಏನಿದ್ದಾರೋ ನನ್ನ ಸ್ಟೂಡೆಂಟ್ ಅವರು, ನನ್ನ ವಿದ್ಯಾರ್ಥಿ. ಆದ್ರೆ ಅವ್ರು ಮಾತನಾಡುವಂತ ಭಾಷಾ ಶೈಲಿ ಹೆಂಗಿತ್ತು ಅಂತಂದ್ರೆ ನಾನು ಬಹಳಷ್ಟು ಮನಸ್ಸಿನಲ್ಲಿ ಆ ಹೃದಯ ತುಂಬಿ ಅಂತ ಹೇಳ್ಬೋದು. ನಾನು ಎಲ್ಲ ವಿದ್ಯಾರ್ಥಿಗಳು ಇದ್ದಾರೆ, ಬಹಳಷ್ಟು ಚಪ್ಪಾಳೆ ಹೊಡೆದು ನಾವು ಬರಬೇಕಾದ್ರೆ ಅದನ್ನ ಹೇಳಿದ್ರು ನನಗೆ ಮೈ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಈ ಒಂದು ಸಂದರ್ಭ ಒದಗಿಸಿಕೊಟ್ಟಂತವರು ಮಾನ್ಯ ಶಂಕರ್ ದೇವನೂರು ಸಾಹೇಬರು ಅಂತ ಹೇಳ್ಬೋದು. ಆ ವಿದ್ಯಾರ್ಥಿಗಳು ಏನಪ್ಪ ಇಲ್ಲಿ ಮತ್ತು ನಮ್ಮ ಶ್ರೀ ಸುಧಾ ಆಮೇಲೆ ಸುಪ್ರಿಯಾ ಅನ್ನುವಂತಹ ವಿದ್ಯಾರ್ಥಿಗಳು ಬಂದು ಮಾತಾಡ್ತಾರೆ, ಸರ್ ನೀವು ನೋಡ್ತಾ ಎಲ್ಲಿದ್ದೀರಿ ಅಂತ ಕಾಯ್ತಾ ಇದ್ದೀವಿ ಅಂದ್ರೆ ಆ ಮಾತುಗಳನ್ನು ಕೇಳಬೇಕಿದೆ. ಎಷ್ಟೊಂದು ಸಂತೋಷವಾಗ್ತಿದೆ. ಯಪ್ಪ ಧನ್ಯ. ಇದು ಈ ವೃತ್ತಿ ಜೀವನ ಅನ್ನುವಂಥದ್ದು ನನ್ನ ಮತ್ತೇನು ಬೇಡ, ಇದೊಂದಿದು ಸಾಕು. ಸವಿ ನೆನಪುಗಳು ಬೇಕು, ಸವಿಯಲ್ಲಿ ಬದುಕು ಅಂತೇಳಿ. ಹೌದು, ಇಂಥ ಸ್ಮರಣೀಯವಾದಂತ ಘಟನೆಗಳು ಬೇಕು. ಈ ಬದುಕನ್ನ ನಾವು ದುಡ್ಬೇಕಂದ್ರೆ ಎಷ್ಟೋ ದುಃಖಗಳು ಬರ್ತವೆ, ಎಷ್ಟೋ ಕಷ್ಟಗಳು ಬರ್ತವೆ. ಅದನ್ನೆಲ್ಲ ಎದುರಿಸಲಿಕ್ಕೆ ಇದೊಂದು ಸ್ವಲ್ಪ ನೆನಪಾಗ್ಬಿಟ್ರೆ ಅಯ್ಯೋ ನಂಗೆ ಇಷ್ಟೆಲ್ಲ ಸನ್ಮಾನ ಸಿಕ್ಕಿತ್ತು, ಈ ಸನ್ಮಾನ ಮತ್ತೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಅನ್ಸ್ಬೋದು. ಇದು ಒಂದು ರೀತಿಯ ಭಾರತ ರತ್ನ ಪಡೆದಕ್ಕಿಂತ ಕೂಡ ಹೆಚ್ಚಿಗೆ ಅಂತ ಅನ್ಸ್ಬೋದು ನನಗೆ. ಅದಕ್ಕೆ ಒಂದು ಭಕ್ತಿ ಬೇಕು, ಒಂದು ಶ್ರದ್ಧೆ ಬೇಕು. ಅದಿದ್ರೆ ಏನ್ ಬೇಕಾದ್ರೂ ಕೂಡ ಸಾಧಿಸಬಹುದು ಅಂತೇಳಿ ಬಸವಣ್ಣನವರು ಒಂದು ವಚನ ಹೇಳ್ತಾರೆ. ಅದನ್ನ ಮಾತು ಹೇಳಿಕ್ ಬಯಸಿದ್ದೇನೆ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷವಾಯ್ತು, ವೇದವನೋದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವಾ ದೇವಾ ದೇವಾ. ನಿಜವಾಗ್ಲೂ ಕೂಡ ಈ ಭಕ್ತಿ ಹೊಂದಿದರೆ ಯಾವ ಒಂದು ಕೆಲಸವನ್ನಾದ್ರೂ ಕೂಡ ಅದರಲ್ಲಿ ಭಗವಂತನನ್ನ ಕಾಣಬಹುದು ಅನ್ನೋದಕ್ಕೆ ಈ ಒಂದು ವೇದಿಕೆ ನನಗೆ ಅನುವು ಮಾಡಿಕೊಟ್ಟಿದೆ. ಹಾಗಾಗಿ ಎಲ್ರಿಗೂ ಕೂಡ ಒಂದು ರೀತಿಯ ಹೃತ್ಪೂರ್ವಕವಾದಂತಹ ಹೃದಯದಂತಹ ಒಂದು ನಮಸ್ಕಾರ ಮಾಡ್ತೇನೆ. ಇನ್ನೊಂದು ದೊಡ್ಡ ಸಾಹಿತಿಗಳು ಎದುರಿದ್ದಾರೆ. ಆ ದೊಡ್ಡ ಸಾಹಿತಿಗಳ ಎದುರಿಗೆ ನಾನು ಸನ್ಮಾನ ಮಾಡಿಸ್ಕೊಳ್ಳುವಂಥದ್ದು ಕೂಡ ಒಂದು ದೊಡ್ಡ ಹೆಮ್ಮೆ ಅಂತ ಅನಿಸಿದೆ ನನಗೆ. ಇದು ಸ್ಮರಣೀಯ ಅಂತ ಆವಾಗಲೇ ಹೇಳಿದೆ. ನೆಲ್ಸನ್ ಮಂಡೇಲಾ ಅನ್ನುವಂಥ ಒಂದು ಕವನದಲ್ಲಿ ಆ ವೈಚಾರಿಕ ನೆಲೆಯಲ್ಲಿ ಏನು ಕಪ್ಪು ಬಣ್ಣ ಅನ್ನುವಂಥದ್ದು ಈ ಮನುಷ್ಯನ ಮೇಲಿನ ಚರ್ಮಗಳ ಬಣ್ಣ ಮಾತ್ರ ಅದು, ಆ ಮನುಷ್ಯನ ಆ ಚರ್ಮಗಳ ಒಳಗಿರುವಂತಹ ನಿಜವಾಗಲೂ ಗಣೇಶ್ ಗುಡಿಯ 18 ವರ್ಷಗಳ ಸೇವೆ
ಇಂದು ಸಾರ್ಥಕವಾಯಿತು. ನನಗೆ ಬೆಳಿಗ್ಗೆಯಿಂದ ದಾಹ ಇಲ್ಲ, ಹಸಿವೇ ಇಲ್ಲ. ಈ ಮಕ್ಕಳೆಲ್ಲ ಸೇರಿ ನನಗೆ ಭೂರಿ ಭೋಜನ ಹಾಕಿದ್ದಾರೆ. ನಮಗೆಲ್ಲರಿಗೂ ಭೂರಿ ಭೋಜನ ಹಾಕಿದ್ದಾರೆ. ಅದನ್ನ ನಾನು ಎದೆ ತುಂಬಿ ಬರ್ತಾ ಇದೆ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸತತ ಪ್ರಯತ್ನ, ಛಲ, ಮಾಡಲೇಬೇಕೆನ್ನುವ ಮನಸ್ಸು ಈ ಮೂರರ ಸಂಕೇತ ಈ ಮಹತ್ತರ ಕಾರ್ಯಕ್ರಮ. ಅಪಸ್ವರಗಳನ್ನು ಬದಿಗೊತ್ತಿ ಸ್ವರರಾಗಗಳನ್ನು ಮೇಳೈಸಿದೆ ಈ ಕಾರ್ಯಕ್ರಮ. ನಮ್ಮನ್ನು ನೀವೆಲ್ಲರೂ ಗೌರವಿಸಿದ್ದೀರಿ. ಪ್ರಮೋದ್ ಗಡೆ ಒಂದು ಮಾತು ಹೇಳಿದ್ರು, ದೊಡ್ಡವರೆಲ್ಲ ಚಿಕ್ಕವರಾಗಬೇಕು, ಚಿಕ್ಕವರೆಲ್ಲ ದೊಡ್ಡವರಾಗಬೇಕು. ಮಕ್ಕಳೇ, ನೀವೆಲ್ಲ ದೊಡ್ಡವರಾಗಿದ್ದೀರಿ, ನಾವೆಲ್ಲ ಇನ್ನು ಚಿಕ್ಕವರಾಗಿದ್ದೀರಿ. ವಯಸ್ಸಲ್ಲಿ ನೀವು ಕಿರಿಯರಾದ್ರೂ ಸಹ ನಮ್ಮೆಲ್ಲರ ಪರವಾಗಿ ನಿಮಗೆ ಶತಕೋಟಿ ನಮನ, ಧನ್ಯವಾದ, ಆಶೀರ್ವಾದ. ವಿಶಿಷ್ಟವಾದ ಒಂದು ವೈಶಿಷ್ಟ್ಯಪೂರ್ಣವಾದ, ಅವಿಸ್ಮರಣೀಯವಾದ, ಎಂದೂ ಮರೆಯಲಾಗದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ನಿಮ್ಮೆಲ್ಲರ ಮತ್ತು ನಿಗಮದ ಅತ್ಯಂತ ನೆಚ್ಚಿನ ಮುಖ್ಯ ಅಭಿಯಂತರರಾದ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರೂ ಆದ ಶ್ರೀ ಶಂಕರ್ ದೇವರು ಸಾಹೇಬರವರು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ನನ್ನ ಸಹೋದ್ಯೋಗಿ ಬಂಧುಗಳೇ, ಮುಖ್ಯವಾಗಿ ಗಣೇಶ್ ಗುಡಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ನನ್ನ ಸಹೋದ್ಯೋಗಿ ಬಂಧುಗಳೇ ಹಾಗೂ ನೂರಾರು ಕಿಲೋಮೀಟರ್ ದೂರದಿಂದ ನಮ್ಮನ್ನು ಸನ್ಮಾನಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಹಳೆಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳೇ, ಯಾವತ್ತು ಈ ಊರಿನ ನಾಗರಿಕ ಬಂಧುಗಳೇ ಹಾಗೂ ನಿಗಮದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ, ಮುದ್ದು ಮಕ್ಕಳೇ, ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಮನಸ್ಸು ಹೃದಯವನ್ನ ತುಂಬಿ ಬಂದಿದೆ. ಒಂದು ಮಗು ಭೂಮಿಯ ಮೇಲೆ ಜನಿಸಿದ ಪೂರ್ವ ಮೊದಲು ಅಮ್ಮ ಅಂತಕ್ಕಂತಹ ಮಾತನ್ನ ಹೇಳ್ತದೆ, ಅಳುತ್ತದೆ. ಆ ಅಮ್ಮ ಮೊದಲ ಗುರುವಾಗಿದ್ರೆ ಶಿಕ್ಷಕರು, ಆ ಮಗುವನ್ನು ಕಲಿಸುವಂತಹ ಗುರುಗಳು ಎರಡನೆಯ ತಾಯಿ ಆಗ್ತಾರೆ, ಎರಡನೇ ಗುರು. ಆದ್ರಿಂದ ಗುರುಗಳ ಒಂದು ಸ್ಥಾನ ಅತ್ಯಂತ ಮಹತ್ವವಾದದ್ದು. ಅದನ್ನ ನಾವು ನೆನಪಿಸಿ 25 ವಸಂತಗಳನ್ನ ಪೂರೈಸಿರ್ತಕ್ಕಂತಹ ಈ ಗಣೇಶ್ ಗುಡಿಯ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿರುವಂತಹ ವಿದ್ಯಾರ್ಥಿಗಳು ನಮ್ಮನ್ನ ನೆನಪಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ನಮ್ಮ ಮುಖ್ಯ ಅಭಿಯಂತರರ ಮನಸ್ಸಿನ ನವೋಂಗಣದಲ್ಲಿ ಬಂದಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷವನ್ನ ತಂದಿದೆ. ನೀರು ತುಂಬಿದೆ, ಆದ್ರೆ ಕುಡಿಯೋಕೆ ನೀರಿಲ್ಲ ಅಂತ ಯಾವುದೋ ಮಳೆ ಹೇಳಿದಾಗ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು ಅಂದಾಗ ನನಗೆ ಮಿರ್ಜಾ ಇಸ್ಮಾಯಿಲ್ ಅವರ ನೆನಪು. ಮೈಸೂರು ಒಡೆಯರ್ಗ ದಿವಾನರಾಗಿರ್ತಕ್ಕಂಥ ಮಿರ್ಜಾ ಇಸ್ಮಾಯಿಲ್ ಅವರು ಒಂದ್ಸಾರಿ ಹೀಗೆ ಎಲ್ಲ ಕುಶಲೋಪಾಯನ್ನು ವಿಚಾರಿಸ್ತಾ ಬರುವಾಗ ಒಬ್ಬ ಮಹಿಳೆ, ಒಬ್ಬ ಗರ್ಭಿಣಿ ಸ್ತ್ರೀ ದೂರದ ಊರಿಂದ ನೀರನ್ನು ಹೊತ್ಕೊಂಡು ಬರ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ಅಲ್ಲೇ ಆಜ್ಞೆ ಮಾಡಿಬಿಟ್ಟಿರುತ್ತೆ ಅವರು ತಮ್ಮ ಮುಖ್ಯ ಇಂಜಿನಿಯರ್ಗಳಿಗೆ, ಇವತ್ತೇ ನೀವು ಮನೆಗೆ ನಲ್ಲಿಯನ್ನು ಹಾಕಿಸ್ಕೊಡ್ಬೇಕು ಅಂತ. ಹಾಗೆ ಇಂತಹ ಬಹಳ ಸಮಾಜಕ್ಕೆ ಅಥವಾ ಈ ನಿಗಮಕ್ಕೆ ಇಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಒಂದು ಉತ್ತಮವಾದ ಮಾರ್ಗದರ್ಶನವನ್ನು, ಉತ್ತಮ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂತಹ ಕೆಲಸವನ್ನ ನಮ್ಮ ಮುಖ್ಯ ಅಭಿಯಂತರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕಡೆ ಈ ಯುವಜನಾಂಗ ಹಾಳಾಗ್ತಾ ಇರ್ತಕ್ಕಂತಹ ವಿಚಾರಗಳು ನಾವು ಕೇಳಿ ಬರ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಇವತ್ತಿನ ಪತ್ರಿಕೆಗಳು, ಮಾಧ್ಯಮಗಳು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂತಹ ವಿಚಾರ. ಆದರೆ ಗಣೇಶ್ ಗುಡಿಯ ಇವತ್ತು ಯಾವತ್ತೂ ಆ ರೀತಿಯಾದಂತಹ ಆಗಿರ್ತಕ್ಕಂಥ ಉದಾಹರಣೆಗಳು ನಾವೆಲ್ಲೂ ಕೇಳಿಲ್ಲ. ನಾವು ಕಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲರೂ ಒಂದೊಂದು ಒಳ್ಳೆಯ ಒಂದು ಉತ್ತಮವಾದ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಮ್ಗೆ ಈಗಾಗಲೇ ಸಾಕಷ್ಟು ಎಲ್ಲರ ಮಾತುಗಳಲ್ಲಿ ಗೊತ್ತಾಗಿದೆ. ಹಾಗಾಗಿ ಈ ಒಂದು ಊರು ಇದೆ, ಈ ಗಣೇಶ್ ಗುಡಿ ಅಂತಕ್ಕಂಥದ್ದು ಇವತ್ತು ಗಂಧದ ಗುಡಿಯಾಗಿದೆ. ಅದಕ್ಕೆಲ್ಲ ಕಾರಣೀಭೂತರು ನಮ್ಮ ಮುಖ್ಯ ಅಭಿಯಂತರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮಾನ್ಯ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಮುಂದಿನ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಪ್ರತಿ ಜೀವನದ ಹಂತದಲ್ಲೂ
ನಡಿಬೇಕು, ನಿಂತು ಅವಲೋಕಿಸಬೇಕು. ಆ ಅನುಭವದ ಆಧಾರದ ಮೇಲೆ ಮುಂದಿನ ಬಾಳನ್ನ ರೂಪಿಸಿಕೊಳ್ಬೇಕು. ಅಂತಹ ಒಂದು ಕೆಲಸವನ್ನ ನೀವು ಈಗ ಮಾಡಿದ್ದೀರಿ. ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸ್ತಾ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ವೇದಿಕೆ ಮೇಲೆ ಗಣ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಒಂದೆರಡು ಮಾತುಗಳನ್ನ ಪರಿಸಮಾಪ್ತಿಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಾಧಾರಣವಾಗಿ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತೀವಿ. ಕಳೆದ ವರ್ಷವೂ ಸಹ ಇಡೀ ನಮ್ಮ ಜಿಲ್ಲೆಯಲ್ಲಿ 6 ತಾಲೂಕುಗಳು ಬರ್ತದೆ ಕೃಷಿ ಶೈಕ್ಷಣಿಕ ಜಿಲ್ಲೆಗೆ. ಇಡೀ ಜಿಲ್ಲೆಯಲ್ಲಿ 100 ವರ್ಷ ಪೂರೈಸಿರ್ತಕ್ಕಂಥ ಶಾಲೆಗಳನ್ನು ನೆನಪು ಮಾಡಿಕೊಂಡು ಸುಮಾರು 64 ಶಾಲೆಗಳು ಬರ್ತಾರೆ. ಆ 64 ಶಾಲೆಗಳಲ್ಲಿ ಶತಾಯುಷಿಗೆ ನಮನ ಅಂತಕ್ಕಂಥ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಹಳಿಯಾಳ ತಾಲೂಕಲ್ಲಿರ್ತಕ್ಕಂಥ BK ಹಳ್ಳಿ ಇರ್ತಕ್ಕಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಲೆ 193 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಶಾಲೆ ನಮ್ಮ ಜಿಲ್ಲೆಯೊಳಗಿದೆ. ಅದೇ ನಮ್ಮ ಜಿಲ್ಲೆಯ ಅತ್ಯಂತ ಹಿರಿಯ ಜಾಗ. ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಕರೆತಕ್ಕಂಥ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಬಾಂಧವ್ಯ ಏನಂತಂದರೆ, ಹಳೆಯ ವಿದ್ಯಾರ್ಥಿಗಳು ಒಬ್ಬರನ್ನೊಬ್ಬರು ನೋಡ್ತಕ್ಕಂಥದ್ದು, ಹಳೆಯ ನೆನಪುಗಳನ್ನು ಮೆಲುಕಾಗ್ತಕ್ಕಂಥದ್ದು, ಹಳೆಯ ವಿದ್ಯಾರ್ಥಿಗಳು ಗುರುಗಳ ಜೊತೆಗೆ ನಿಕಟವಾಗಿರ್ತಕ್ಕಂಥ ಬಾಂಧವ್ಯನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು. ಇಂಥ 10 ಹಲವು ದೃಶ್ಯಗಳನ್ನು ನಾವು ನೋಡ್ತೇವೆ. ಆ ಪ್ರತಿ ಸಂದರ್ಭದಲ್ಲೂ ಸಹ ಕಣ್ಣು ಒಜ್ಜೆ ಆಗುತ್ತೆ, ಮನಸ್ಸು ಎಲ್ಲೋ ಒಂದು ಕಡೆ ಒಂದು ತಾಳಾಗಿರ್ತಕ್ಕಂಥ ಒಂದು ಗೊಂದಲದಲ್ಲಿ ಸಿಲುಕಿ ಇಷ್ಟು ಸಂಬಂಧ ಸಾಕು ಅಂತ ಅನಿಸುತ್ತೆ. ಅಂತ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾನಾದರೂ ಸಹ ಈ ದಿನ ಪಾಲ್ಗೊಂಡಿದ್ದೇನೆ. ತುಂಬ ಸಂತೋಷ. 25 ವಸಂತಗಳನ್ನು ಪೂರೈಸಿರತಕ್ಕಂಥ ಈ ಒಂದು ಸಂಸ್ಥೆಯಲ್ಲಿ ಇರತಕ್ಕಂಥ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಇಂದಿನ ವೈಭವ ಇಲ್ಲದೇ ಇದ್ರೂ ಮುಂದಿನ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ನಮ್ಮ ಈ ಒಂದು KPC ಶಾಲೆ ಹೆಚ್ಚು ಧನಾತ್ಮಕವಾಗಿ ಬೆಳೆಯಲಿರ್ತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ, ಇನ್ನು ಸಾಹೇಬರು ಶಂಕರ್ ದೇವರವರ ಬಗ್ಗೆ ನನ್ನ ಒಂದು ಸ್ವಾರ್ಥ ಇದೆ. ಕಾರಣ ಇಷ್ಟೇ, ಈ ಕಾರ್ಯಕ್ರಮಕ್ಕೆ ಹಲವಾರು ಒತ್ತಡದ ಕೆಲಸ ಇದ್ದಾಗ್ಯೂ ಸಹ ಈ ಕಾರ್ಯಕ್ರಮ ಬರಲೇಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ. 2-3 ಕಾರಣಕ್ಕೆ. ನಾನು DDPI ಆಗಿ ಪ್ರಮೋಷನ್ ಆಗಿ ಬಂದಮೇಲೆ 1 ವರ್ಷ ಆಯಿತು. ಫಸ್ಟ್ ಬಂದ ತಕ್ಷಣವೇ ನನ್ನ ಪ್ರವಾಸದ ಸಮಯದಲ್ಲಿ ಹಲವಾರು ಸ್ಥಳಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಗಣೇಶ್ ಗುಡಿ ಸೂಪರ್ ಡ್ಯಾಮ್. ಆ ಸೂಪರ್ ಡ್ಯಾಮ್ ಮೇಲೆ ನಿಂತು ನೋಡಿದಾಗ ಒಂದು ಅತ್ಯಂತ ಪ್ರೇರಣಾತ್ಮಕವಾಗಿರ್ತಕ್ಕಂಥ ಒಂದು ನುಡಿ ನನಗೆ ಮನಸ್ಸಿಗೆ ಬಹಳಷ್ಟು ತೃಪ್ತಿಯನ್ನು ತಂದುಕೊಡ್ತು, ಜೊತೆಗೆ ಪ್ರೇರಣೆ ನೀಡಿತು. ಎಷ್ಟು ಎತ್ತರವಿದ್ದರೇನು ಹತ್ತಿರವಾಗದಿದ್ದೋಡೆ ಇರ್ತಕ್ಕಂಥ ಒಂದು ಪದ ತುಂಬಾನೇ ನನಗೆ ಇಂಪ್ರೆಸ್ ಮಾಡ್ತು ಮನಸ್ಸಿಗೆ. ಅಲ್ಲಿ ನಿಂತ್ಕೊಂಡು ಆ ಡ್ಯಾಮ್ ಮುಂದೆ ನಿಂತ್ಕೊಂಡು ಆ ಪದವನ್ನು ಓದ್ತಾ ಅಲ್ಲಿದ್ದ ಗಣ್ಯರೇ, ನಾಗರಿಕರೇ, ಹಳೆಯ ವಿದ್ಯಾರ್ಥಿಗಳೇ, ಹೊಸ ವಿದ್ಯಾರ್ಥಿಗಳು, ಇವತ್ತು ನಾವು ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಕ್ರಿಕೆಟಲ್ಲಿ ಕೆಲವೊಮ್ಮೆ ಸೆಂಚುರಿ ಹೊಡೆದವು ಕೂಡ ಆ ಟೀಮ್ ಸೋಲ್ತದೆ, ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಗುವುದಿಲ್ಲ. ಕೆಲವೊಮ್ಮೆ ಇವತ್ತು ನೀವು ಸೇರಿ ಸುಂದರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪ್ರಾಥಮಿಕ ಶಿಕ್ಷಣದ ಭದ್ರ ಬುನಾದಿಯೊಂದಿಗೆ, ಪ್ರೌಢ ಶಿಕ್ಷಣದ ಸಂಸ್ಕೃತಿ ಮತ್ತು ಜ್ಞಾನದೊಂದಿಗೆ ಉನ್ನತ ಶಿಕ್ಷಣವನ್ನು ಪೂರ್ಣಗೊಳಿಸಿ ನಿಮ್ಮದೇ ಆಗಿರತಕ್ಕಂಥ ಭವಿಷ್ಯವನ್ನು ದೇಶ ವಿದೇಶಗಳಲ್ಲಿ ರೂಪಿಸಿಕೊಂಡು ಪುನಃ ಸಹಾಯ ಸಹಕಾರ ನೀಡಿರತಕ್ಕಂಥ ಗುರುಗಳನ್ನು ನಮಿಸಲಿಕ್ಕೆ ಇಲ್ಲಿ ಸೇರಿದ್ರಿ, ಅವರನ್ನು ನಮಿಸಿದ್ರಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿದ್ರಿ. ತಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಉತ್ತಮ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ. ಜೊತೆಯಲ್ಲಿ ಹಿಂದಿನ ಈಗ ಮುಂದೆ ಬರ್ತಕ್ಕಂಥ